ಅದಾದ್ರೆ ತೆರಿಗೆ ಹಣ ವಾಪಸ್ ಬರಬೇಕು ಅಂತ ಈಗ ಹೇಳಿ ಯಾರು ತೆರಿಗೆ ಹಣನ ವಾಪಸ್ ಬರಬೇಕು ಅಂತ ಕಡ್ಡಾಯವಾಗಿ ನಾವು ನಿಂತ್ಕೋಬೇಕಾಗಿದೆ. 5 ಲಕ್ಷ ಸರ್ಕಾರಿ ಕೆಲಸದಲ್ಲಿರೋರ, ವೆಲ್ ಸೆಟಲ್ಡ ಉದ್ಯಮಿಗಳ, ಸೆಲೆಬ್ರಿಟಿಗಳ ಅಥವಾ ತೆರಿಗೆ ಕಟ್ಟಿನುವೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕೈ ಸಾಲ ಮಾಡಿ ಆತ್ಮಹತ್ಯೆಗೆ ಹೋಗಿ ಕುಟುಂಬವನ್ನ ಅಸ್ತವ್ಯಸ್ತ ಮಾಡಬಹುದು. ಈ ಕಡೆ ಸರ್ಕಾರಿ ಶಾಲೆಗಳು ಹತ್ರ ಇಲ್ಲದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಕರೆಕ್ಟ್ ಆಗಿ ಸಿಕ್ಕದೆ, ಸರ್ಕಾರಿ ಶಾಲೆಯ ಬಿಟ್ಟು ಪ್ರೈವೇಟ್ ಶಾಲೆಗೆ ಸಾಲ ಮಾಡಿ ಮಕ್ಕಳುಗಳನ್ನ ಸೇರಿಸಿ ಮಾಡ್ತಾ ಇರ್ತಕ್ಕಂಥ ಬಡ ಹಾಗೂ ಮಧ್ಯಮ ಕುಟುಂಬದವರ ಯೋಚನೆ ಮಾಡಿ. ತೆರಿಗೆ ಹಣನ ಯಾರು ಕೇಳಬೇಕು ಅಂತ? ಸರಿ, ಯಾರನ್ನ ಕೇಳಬೇಕು? ಇದು ಮುಖ್ಯ ಆಗುತ್ತೆ. ತೆರಿಗೆ ಹಣನ ನಾವು ಯಾರನ್ನ ಕೇಳ್ಬೇಕು? ಸಾಮಾನ್ಯವಾಗಿ ನಾನು ತುಂಬಾ ಜನಗಳ ಹತ್ರ ಡಿಸ್ಕಷನ್ ಮಾಡುವಾಗ, ಹೌದು ಸ್ವಾಮಿ ನೀವ್ ಹೇಳೋದೆಲ್ಲ ಸತ್ಯ, 160 ರೂಪಾಯಿ ತೆರಿಗೆ ಕಟ್ತೀವಿ, ಆದ್ರೆ ನಾವ್ ಯಾರನ್ನ ಕೇಳೋಣ? ಯಾರು ಸರಿಗಿಲ್ಲ, ಜನ ಸರಿಗಿಲ್ಲ, ವ್ಯವಸ್ಥೆ ಸರಿಗಿಲ್ಲ. ಅಧಿಕಾರಿ ಹತ್ರ ಹೋದ್ರೆ ಅವನು ಮ್ಯಾಟ್ರೇ ಕೊಡಲ್ಲ, ನಮ್ಗೆ ವಿಚಾರನೆ ಹೇಳಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ಯಾರ ಹತ್ರ ಹೋಗೋಣ? ಯಾವ ಮುಖಾಂತರ ಇದು ಸರಿ ಹೋಗುತ್ತೆ? ಇದನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ಸಂದರ್ಭ. ಯೋಚನೆ ಮಾಡ್ಬೇಕಾದ್ರೆ ನಾವು ತೆರಿಗೆ ಯಾರಿಗೆ ಕಟ್ತಾ ಇದ್ದೀವಿ? ಸರ್ಕಾರ ಕಟ್ತಾ ಇದೆ. ಸರ್ಕಾರ ಎಲ್ಲಿಂದ ನಡೀತಾ ಇದೆ? ನಾವು ಚುನಾಯಿಸಿದ ಪ್ರತಿನಿಧಿಗಳಿಂದ ಸರ್ಕಾರ ನಡೀತಾ ಇದೆ. ನಾವು ಚುನಾಯಿಸಿದ ಪ್ರತಿನಿಧಿಗಳು ನಮಗೆ ಆ ಕಡೆಯಿಂದ ಬರತಕ್ಕಂತ ಅನುದಾನನ ನಮಗೆ ಲೆಕ್ಕ ಕೊಡ್ತಾ ಇದ್ದಾರೆ. ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು MP ವರೆಗೂ, ಗ್ರಾಮ ಪಂಚಾಯತಿ ಸದಸ್ಯ, ಕೌನ್ಸಿಲರ್, ಕಾರ್ಪೊರೇಟರ್, MLA, MP, MLC ಯಾರಾದ್ರೂ ನೇರವಾಗಿ ಪ್ರಾಮಾಣಿಕವಾಗಿ ಅನುದಾನದ ಲೆಕ್ಕನ ನಾವು ಜನಗಳ ಪ್ರತಿನಿಧಿಗಳು, ನಮಗೊಂದಷ್ಟು ಜನ ಮತ ಹಾಕಿ ನಮ್ಮನ್ನ ಪ್ರತಿನಿಧಿ ಮಾಡಿದ್ದಾರೆ, ನಾವು ಅವರಿಗೆ ಲೆಕ್ಕ ಕೊಡ್ಬೇಕಂತ ಕೊಡ್ತಾ ಇದ್ದಾರ? ಈ ವ್ಯವಸ್ಥೆ ನಡಿಬೇಕಲ್ಲ. ಈ ವ್ಯವಸ್ಥೆನ ಯಾರು ನಡೆಸ್ಬೇಕು? ಜನಪ್ರತಿನಿಧಿಗಳೇ ನಡೆಸ್ತಾರೆ ಅಂತ ಎಲ್ಲಿವರೆಗೂ ಕಾಯ್ಬೇಕು? ಹಾಗಾದ್ರೆ ಜನಗಳ ಕೈಯಲ್ಲಿ ಏನು ಇಲ್ವಾ? ಪ್ರಜಾಪ್ರಭುತ್ವ ಈ ಅಕ್ಷರಗಳಿಗೆ ಪವರೇ ಇಲ್ಲ. ಆ ಪವರ್ ಯಾವಾಗ ಬರುತ್ತೆ? ಚುನಾವಣೆ ಸಮಯದಲ್ಲಿ. ಆ ಚುನಾವಣೆ ಸಮಯದಲ್ಲಿ ಜಾತಿ, ಹಣ, ಎಂಡ, ಸಾಂದರ್ಭಿಕ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳಿಗೆ ಚುನಾವಣಾ ಸಂದರ್ಭದಲ್ಲಿ ನಾವು ಯೋಚಿಸದೆ ಮತ ಹಾಕಿದಾಗ ಇವೆಲ್ಲವೂ ಅದರ ಬಾಲಗಳು, ಇವೆಲ್ಲವೂ ಸೃಷ್ಟಿಯಾಗ್ತವೆ. ಸೊ ಅದಕ್ಕೆ ನಾನು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡೋದೇನಂತಂದ್ರೆ, ಚುನಾವಣೆಯ ಸಂದರ್ಭದಲ್ಲಿ ನಾವು ಏನನ್ನ ಮತ ಚಲಾವಣೆ ಮಾಡಲಿಕ್ಕೆ ಮಾತುಕತೆ, ಚರ್ಚೆ, ಕಿಒಸಿ ಚರ್ಚೆ, ಆಫೀಸಲ್ಲಿ ಚರ್ಚೆ, ಎಲ್ಲ ಕಡೆ ಏನೇನೆಲ್ಲ ಮಾಡ್ತೀವಿ ಅದನ್ನ ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ನಾವು ರೆಸ್ಪಾನ್ಸಿಬಲ್ ಆಗಿಲ್ಲ, ಜವಾಬ್ದಾರರಾಗಿಲ್ಲ ಅಂತಂದ್ರೆ ಈ ವ್ಯವಸ್ಥೆನಲ್ಲಿ ಯಾವುದೂ ಸರಿ ಹೋಗುವುದಿಲ್ಲ. ಇದು ನಮ್ಮ ಮನಸ್ಸಿಗೆ, ನಮ್ಮ ಅರಿವಿಗೆ ಬರಬೇಕು. ಅಂಕಿಅಂಶ ಅನ್ನೋದು ಒಂದೇ ನಮಗೆ ತುಂಬಾ ಮೇನ್ ಕಾನ್ಸೆಪ್ಟ್. ಪ್ರತಿಯೊಂದನ್ನು ನಾವು ಎಷ್ಟು ಅಂತ ಕೇಳ್ಬೇಕು. ನನ್ಗೆ ಮೊನ್ನೆ ಒಬ್ರು ಪೋಸ್ಟ್ ಹಾಕಿದ್ರು, 3,64,000 ಕೋಟಿ ಅಂತ ಅಂದ್ಬಿಟ್ಟು ನಮ್ಮ ಸಾಗರದವರು ಪೋಸ್ಟ್ ಹಾಕಿದ್ರು. ಸರ್, ಅದನ್ನ ಸುಮ್ನೆ ಒಂದು ಪದವಾಗಿ, ಒಂದು ಸೆಂಟೆನ್ಸ್ ಆಗಿ ಕೇಳ್ತಾರೆ. ಮೋಸ್ಟ್ ಪರ್ಸೆಂಟೇಜ್ ಆಫ್ ಪೀಪಲ್ಸ್, ಗರಿಷ್ಠ ಮಿತಿಯ ಜನಸಂಖ್ಯೆ ಅದನ್ನ ಒಂದು ಸೆಂಟೆನ್ಸ್ ಆಗಿ ಕೇಳುತ್ತೆ. 3,64,000 ಕೋಟಿ ಅಂತೆ, ಅದೊಂದು ಸೆಂಟೆನ್ಸ್ ಅಷ್ಟೇ. ಈ ಕಿವಿಲ್ ಕೇಳ್ತಾರೆ, ಈ ಕಿವಿಲ್ ಬಿಡ್ತಾರೆ. ಅದನ್ನೇ ಅಂಕಿ ಅಂಶವಾಗಿ ನಾವು ಪರಿಗಣನೆಗೆ ತೆಗೆದುಕೊಂಡಾಗ, ಅದನ್ನ ಡಿವೈಡ್ ಮಾಡಿದಾಗ, ಏನೆಲ್ಲ ಮಾಡಬಹುದು ಅಂತ ಪ್ಲಾನ್ ಮಾಡಿದಾಗ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುತ್ತೆ. ಸೊ ಈಗ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೊಬ್ಬರಿಗೆ ಇನ್ನೊಂದು ಶಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಸತ್ಯ ಹೇಳೋ ಶಕ್ತಿ ಇರುತ್ತೆ. ದಯವಿಟ್ಟು ಸೋಷಿಯಲ್ ಮೀಡಿಯಾನ ವಜ್ರಾಯುಧವಾಗಿ ಬಳಸಿ, ವಜ್ರಾಯುಧವಾಗಿ ಬಳಸಿ, ವಜ್ರಾಯುಧವಾಗಿ ಬಳಸಿ. ಯಾವುದೇ ನ್ಯೂಸ್ ಚಾನೆಲ್ಗಳು ಪ್ರಾಮಾಣಿಕತೆಯ ರಾಯಭಾರಿಗಳಲ್ಲ. ಯಾವುದೇ ನ್ಯೂಸ್ ಚಾನೆಲ್ಗಳು ನಗ್ನ ಸತ್ಯವನ್ನು ಹೇಳಲು ತಯಾರಿಲ್ಲ. ವ್ಯವಸ್ಥೆಯ ಒಳಗಿರುವ ಸಾಮಾನ್ಯರು ನಾವುಗಳು ಸತ್ಯವನ್ನ ಹೇಳಬಹುದು. ಈಗ ನನ್ನನ್ನು ಯಾರು ಏನು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ನನಗ್ ಬೇಕಾಗಿರೋದೇನು?
ನನ್ನ ಮಗನನ್ನ ನಾನು ಈ ಸಮಾಜಕ್ಕೆ ಬಿಡ್ತೀನಿ, ಸಮಾಜ ಸರಿ ಹೋಗ್ಬೇಕು, ಸಮಾಜ ಸರಿ ಹೋಗ್ಬೇಕು ಅಂತಂದ್ರೆ ಆಡಳಿತದ ತಕ್ಕಂತ ವ್ಯವಸ್ಥೆಗಳು ಸರಿ ಹೋಗ್ಬೇಕು, ವ್ಯವಸ್ಥೆ ಸರಿ ಹೋಗ್ಬೇಕು, ಪುನಃ ನನಗೆ ಬರುತ್ತೆ. ಎಫೆಕ್ಟ್ ಯಾರು? ನಾನೇ. ನಾನು ಚುನಾವಣೆ ಸಮಯದಲ್ಲಿ ಸರಿ ಹೋಗ್ತೀನಿ. ಹೆಚ್ಚಿಗೆ ಸಮಯ ತಗೊಂಡೆ ಅಂತ ಅನ್ಸುತ್ತೆ, ವಿಡಿಯೋ ದೊಡ್ಡದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯೋಚನೆ ಮಾಡಿ, ಅಂಕಿ ಅಂಶನ ತಲೆಯಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಲೆಕ್ಕ ಕೇಳಿ. ಹೇಗೇನು ಹೇಳ್ತಾ ಇದ್ದೀನಿ, ಅಂಕಿ ಅಂಶ ಲೆಕ್ಕ ತಗೊಳ್ಳಿ. ಎಷ್ಟಂತೆ ಬೇಡ, ಎಷ್ಟು ನಿಖರವಾಗಿ ಲೆಕ್ಕ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.